ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ನಗರದ ಮಂಗಲ್ಪೇಟದಲ್ಲಿರುವಂತಹ ಮಡಿವಾಳೇಶ್ವರ ಶಾಲೆಯ 21ನೇ ಶಾಲಾ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಸಂಸ್ಥೆ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್ ಬಿ ಸಜ್ಜನ್ ಶೆಟ್ಟಿ ಅವರು ಧ್ವಜಾರೋಹಣ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನರರೋಗ ತಜ್ಞರಾದಂತಹ ಡಾಕ್ಟರ್ ಮನೀಶ್ ಕುಲಕರ್ಣಿ ತಮ್ಮ ಅತಿಥಿ ನುಡಿಗಳನ್ನು ವಿದ್ಯಾರ್ಥಿಗಳೆಲ್ಲರೂ ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕೆ ಉತ್ತಮ ನಾಗರಿಕರಾಗಬೇಕೆಂದು ತಿಳಿಸಿದರು. ಇನ್ನು ಅತಿಥಿಗಳಾದಂತಹ ಪತ್ರಿಕಾ ಛಾಯಾಗ್ರಾಹಕರಾದಂತಹ ಗೋಪಿಚಂದ್ ತಾಂತ್ರೆ ಅವರು ಮಕ್ಕಳನ್ನು ಉದ್ದೇಶಿಸಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇರುವುದಿಲ್ಲ, ಅದಕ್ಕೆ ನನ್ನ ಮಕ್ಕಳೇ ನಿದರ್ಶನರಾಗಿದ್ದಾರೆ. ಈ ಶಾಲೆಗಳಲ್ಲಿ ಉತ್ತಮವಾದಂತಹ ಶಿಕ್ಷಣದೊಂದಿಗೆ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಪೀರಪ್ಪ ಅವರಾದೆ ಅವರು ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರು, ಶಿಕ್ಷಕರು, ಆಡಳಿತ ಮಂಡಳಿಯವರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದ್ರೆ ಮಕ್ಕಳು ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ಇನ್ನು ಶಾರೀರಿಕ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರು ಮಕ್ಕಳು ಉದ್ದೇಶಿಸಿ ಮಾತನಾಡ್ತಾ ಈ ಶಾಲೆಯಲ್ಲಿ ಮಕ್ಕಳ ಬೆಳವಣಿಗೆಗೆ ಬೇಕಾದ ಉತ್ತಮ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಮಕ್ಕಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದಂತಹ ನಿಂಗಪ್ಪ ಬಂಡೆಪ್ಪ ನಿಡುವಂಚಿ ಇವರು ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಪರಿಗಣಿಸಿ ಸಂಸ್ಥೆಯಿಂದ ಸೇವಾ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಪ್ರೊಫೆಸರ್ ಎಸ್ ಬಿ ಸಜ್ಜನ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷರ ನುಡಿಯಲ್ಲಿ ತಮ್ಮ ಸಂಸ್ಥೆ ಕೇವಲ ಶಿಕ್ಷಣ ಕೊಡುವುದು ಅಷ್ಟೇ ಅಲ್ಲ, ಸಮಾಜಮುಖಿ ಚಟುವಟಿಕೆಗಳನ್ನು ಹಾಕಿಕೊಂಡು ಅತ್ಯುತ್ತಮ ಸೇವೆಯನ್ನು ಮಾಡಲಾಗ್ತಿದೆ ಅಂತ ತಿಳಿಸಿದರು. ಸಂಸ್ಥೆ ಉಪಾಧ್ಯಕ್ಷರಾದಂತಹ ನಾಗೇಶ್ ರೆಡ್ಡಿ ಅವರು ವಾರ್ಷಿಕ ವರದಿ ವಾಚನ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದಂತಹ ನಾರಾಯಣರಾವ್ ಮುಖೇಡ್ಕರ್, ಬೀರಪ್ಪ ಅವರಾದೆ, ಶ್ರೀಯುತ ಶಿವಶರಣಪ್ಪ ಪಾಟೀಲ್, ಆಡಳಿತಾಧಿಕಾರಿ ಬಂಡೆಪ್ಪ ಇಗ್ಲಾರೆ ಭಾಗವಹಿಸಿದರು. ಇನ್ನು ಶ್ರೀಮತಿ ಚೆನ್ನಮ್ಮ ಪಾಂಚಾಳ ದೇಶಭಕ್ತಿ ಗೀತೆಯನ್ನು ಹಾಡಿದ್ರು. ಪ್ರೌಢಶಾಲೆ ಮುಖ್ಯ ಗುರುಗಳಾದಂತಹ ಶ್ರೀಯುತ ಶರಣು ಪಾಟೀಲ್ ಸ್ವಾಗತಿಸಿದರು. ಇನ್ನು ಶ್ರೀಮತಿ ಅರ್ಚನ್ ಸಿರಿಗೆರೆ ವಂದಿಸಿದ್ರು. ಶ್ರೀಮತಿ ಪ್ರತಿಭಾ ತಲೆ ನಿರೂಪಿಸಿದರು. ಮಕ್ಕಳಿಂದ ಉತ್ತಮವಾದಂತಹ ಶಾರೀರಿಕ ಪ್ರದರ್ಶನ ಮತ್ತು ಸಂಸ್ಕಾರ ಭಾರತಿ ಕಾರ್ಯಕ್ರಮಗಳನ್ನು ಪಾಲಕರೆಲ್ಲರೂ ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದರು. ಜೊತೆಗೆ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಕೂಡ ಮುಕ್ತಾಯಗೊಳಿಸಲಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಮಾತನಾಡಬೇಕಂತ ಬಯಸುತ್ತೇನೆ. ಭಾಳಷ್ಟು ಪಾಲಕರಿಗೆ ಇಂಗ್ಲೀಷ್ ಮೀಡಿಯಂ ಹಾಕಬೇಕು, ಕನ್ನಡ ಮೀಡಿಯಂ ಹಾಕಬೇಕು ಅಂತ ಭಾಳಷ್ಟು ಗೊಂದಲದಲ್ಲಿರ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ನಾನು ಒಂದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿ ಆದರೂ ನನ್ನ ಮಕ್ಕಳಿಗೆ ಕನ್ನಡ ಮೀಡಿಯಂ ಯಾಕೆ ಹಾಕಿದ್ದೀನಿ ಅಂತ ನನಗೆ ಹೇಳಿಕ್ಕೆ ಈ ಮಕ್ಕಳು ಇಂಗ್ಲೀಷ್ ಮೀಡಿಯಂದಲ್ಲಿ ಭಾಳಷ್ಟು ನಾನು ಕಂಡಿದ್ದೇನೆ ಅಂದರೆ ಭಾಳಷ್ಟು ಹುಡುಗರು ಇಂಗ್ಲೀಷ್ನಲ್ಲಿ ಬೈ ಹ್ಯಾರ್ಟ್ ಮಾಡೋದಾಗ್ಲಿ, ಮೂಲ ಫೌಂಡೇಶನ್ ಏನಂದ್ರೆ ಕನ್ನಡ ಮಾತೃಭಾಷೆಯಲ್ಲಿ ಕಲ್ತರ ಹುಡುಗರು ಏನು ಸರಿಯಾಗಿ ಇದು ಮಾಡ್ತಾರೆ, ಅದನ್ನ ಇಂಗ್ಲೀಷ್ ಮೀಡಿಯಂದಲ್ಲಿ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು ನನಗೆ. ಆಮೇಲೆ ಹುಡುಗರಿಗೆ ಪಾಲಕರಿಗೂ ಬಹಳ ಇದು ಪ್ರಾಬ್ಲಮ್ ಏನಂದ್ರೆ ಈಗ 10th ಆದ್ಮೇಲೆ ಪ್ರೊಫೆಷನರಿ ಪೀರಿಯಡ್ ಇದು ನಮ್ದು ಹೈಯರ್ ಪೋಸ್ಟ್ಗೆ ಹೋಗ್ಬೇಕಾದ್ರೆ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಇರ್ತದೆ. ಈಗ PUC ಆಗಲಿ ಅಲ್ಲಿ ಬಹಳಷ್ಟು ಹುಡುಗರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ನನಗೆ ಅನಿಸಿದ ಮಟ್ಟಿಗೆ
ಆಫ್ಟರ್ 10th ಒಂದು 2 ಮಂತ್ ಇಂಗ್ಲೀಷ್ ಕೋಚಿಂಗ್ ಮಾಡಿದ್ರೆ ಸ್ವಲ್ಪ ಹುಡುಗರು ಈಗ ಮುಂದೆ PUC ಭಾಳ ಈಸಿ ಹೋಗ್ತದೆ ಅವರಿಗೆ. ಮುಂದೆ ಎಲ್ಲ ನಮ್ಮ ಮಕ್ಕಳು, ನಾನು 3 ಮಕ್ಕಳು ಇಲ್ಲಿಗ ಆಲ್ರೆಡಿ PUC 10th ವರೆಗೆ ಇಲ್ಲಿಗೆ ಕಲ್ತು ಈಗ PUC ಹೈಯರ್ ಎಜುಕೇಶನ್ ಹೋಗಿದ್ದಾರೆ. ಈಗ ಒಬ್ಳು ಈಗ ಆಲ್ರೆಡಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಈಗ ಅವಳು ಮೊನ್ನೆ ಮದುವೆ ಆಯಿತು. ಈಗ ಅವಳಿಗೆ ಜಾಬು ಆಗಿತ್ತು, ಆ ಜಾಬ್ ರಿಸೈನ್ ಮಾಡಿ ಮತ್ತೊಂದು ಟ್ರೈ ಮಾಡ್ತಾ ಇದ್ದಾಳೆ. ಈಗ ನಮ್ಮ ಮತ್ತೊಬ್ಬ ಹುಡುಗನು ಅವನು ಕೂಡ ಇಂಜಿನಿಯರಿಂಗ್ ಇಲ್ಲೇ 10th ಮುಗಿಸ್ಕೊಂಡು ಇಂಜಿನಿಯರಿಂಗ್ ಈಗ 3rd ಇಯರ್ ಕಂಪ್ಯೂಟರ್ ಸೈನ್ಸ್ ಆಗಿ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಹುಡುಗರಿಗೆ ಇಂಗ್ಲೀಷು ಪ್ರಾಬ್ಲಮ್ ಆಗ್ಬೋದು, ಇಲ್ಲಂತಿಲ್ಲ. ಆದರೆ ಆಫ್ಟರ್ 10th ಸ್ವಲ್ಪ ಕೋಚಿಂಗ್ ಕೊಟ್ಟು ಅವರಿಗೆ ಸ್ವಲ್ಪ ಸ್ಪೋಕನ್ ಇಂಗ್ಲೀಷು 1-2 ಮಂತ್ಸ್ ನಾವು ಮಾಡಿದರೆ ಅವ್ರಿಗೆ ಮುಂದೆ ಕವರ್ ಆಗ್ಲಿಕ್ಕೆ ಸಾಧ್ಯ ಅದ. ಆಮೇಲೆ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ, ಇವು ಸ್ಕೂಲಲ್ಲಿ ಬರೀ ಎಜುಕೇಶನ್ ಕೊಡಲ್ಲ, ಅವರು ಒಳ್ಳೆ ಸಂಸ್ಕೃತಿ ನೈತಿಕ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ. ಇದು ನಮಗೆ ಭಾಳ ಮುಂದೆ ಜೀವನದಲ್ಲಿ ಭಾಳ ಉಪಯೋಗ. ನಮಗೆ ಈ ಮೌಲ್ಯಗಳು ಆಮೇಲೆ ಒಳ್ಳೆಯ ಸಂಸ್ಕೃತಿ ಹೊಂದಿದ ವ್ಯಕ್ತಿ ಮುಂದೆ ಏನೂ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಶಾಲೆ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಎಲ್ಲರಿಗೂ 21ನೇ ಶಾಲಾ ವಾರ್ಷಿಕೋತ್ಸವದ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.